ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವಿವಾಗ ಕಾಲೇಜ್ ಹತ್ರ ಹೋಗ್ತಾ ಇದ್ದೀರಿ. ಇನ್ಮೇಲೆ ಡೈಲಿ ಬ್ಲಾಗ್ ಬರುತ್ತೆ. ಡೈಲಿ ನೋಡ್ರಿ 3 ಗಂಟೆಗೆ. ಇವಾಗ ನಾನು ನಮ್ಮ ಬ್ರದರ್ ಹೇಳಿಲ್ಲಲ್ಲ ನಮ್ಮ ಬ್ರದರ್ಸ್ ದೀಪಕ್ಕು, ಏಯ್ ಬರ ಹಿಂದೆಲೆ ಮತ್ತುಜ, ಇವನ್ ಗೊತ್ತಲ್ಲ ಗಾಯ್ಸ್, ಫಸ್ಟ್ನೇ ದಿವಸ ಕಾಲೇಜ್ಗೆ ಹೋಗ್ಬೇಕಾದ್ರೆ ಇವನೇ ಇದ್ನು, ಆದರೆ ಒಬ್ಬನ ಮಿಸ್ಸಿಂಗ್ ಬದ್ರನು. ಈ ಸತಿ ಇವನು ನಾನು ಇವರೆಲ್ಲ ಬಂದಿದ್ರಿ. ಇನ್ನು ಡೈಲಿ ಬ್ಲಾಗ್ ಬರ್ತಾ ಇರ್ತೈತೆ, ನೋಡ್ತಾ ಇದ್ರಿ. ಇವನು ಕರ್ನಾಟಕ ಮಿನಿ ಜಾನಿ ಸೀನ್ಸ್ ಎಲ್ಲ ಜಾನಿ ಸೀನ್ಸ್ ಅಂತ ಕಮೆಂಟ್ ಹಾಕಿ, ಮಿನಿ ಜಾನಿ ಸೀನ್ಸ್ ಅಂತ ಕಮೆಂಟ್ ಹಾಕಿ ಗೈಸ್. ಓಕೆ, ಕರೆಕ್ಟಾಗಿ 3 ಗಂಟೆಗೆ ಬ್ಲಾಗ್ ಬರ್ತೈತೆ. ನಾಳೆ ಡೈಲಿ ಬರುತ್ತೆ, ಇನ್ಮೇಲೆ ಡೈಲಿ ನೋಡ್ರಿ. ಯಾರ್ಯಾರು ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ರೋಡಾಗಿ ಓದ್ತಾ ಇದ್ದೀರಿ, ವಾಯ್ಸ್ ಕಡಿಮೆ ಕೇಳಿಸ್ತಾ ಇರ್ಬೋದು. ಕಾಲೇಜ್ ಹತ್ರ ಹೋಗಿ ಸಿಗ್ತೀನಿ, ಆದರೆ ಕ್ಲಾಸ್ ರೂಮ್ ಮಾತ್ರ ತೋರಿಸಲ್ಲ. ಯಾಕಂತ ಕೇಳಿ, ಕ್ಲಾಸ್ ರೂಮ್ ಬೀಗ ಹಾಕಿರ್ತಾರೆ. ಕಾಲೇಜ್ ಓಪನ್ ಆದ್ಮೇಲೆ ತೋರಿಸ್ತೀನಿ, ವೆಯ್ಟ್ ಮಾಡಿ. ಬನ್ನಿ ಇವಾಗ ಹೋಗೋಣ ಗೈಸ್. ಅಡ್ಮಿಷನ್ ಆಗಿದೆ. ಅಡ್ಮಿಷನ್ ರೂಮ್ ನೋಡ್ಬೇಕಂತೆ ಹುಡುಗರು. ಕ್ಲಾಸ್ ರೂಮ್ನ ತೋರಿಸ್ತೀನಿ, ವೆಯ್ಟ್ ಮಾಡಿ. ಬೀಗ ಎತ್ಕೊಂಬರಕ್ಕೆ ಹೋಗಿದ್ದಾನೆ ಕಿಶೋರು, ಬಂದಿದ್ದೆ ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್. ನೋಡಿ ಕಾಲೇಜ್ ಇದೆ, ಯಾರನ್ನ ಸೇರ್ಕೊಳಂಗಿದೆ ಬಂದು ಸೇರ್ಕೊಳ್ರಿ. ಇದೆಲ್ಲ ಅರ್ಧಾಕ್ಬಿಟ್ಟವ್ರೆ ಗೈಸ್, ಯಾರೋ ಬೋಳಿ ಮಕ್ಕಳು, ಅವರು ಮಕ್ಕಳೇ ಎಲ್ಲ ಬೋಳಿ ಮಕ್ಕಳು ಗೈಸ್. ಇವ್ರನ್ನ ಕೇಳೋಣ, ಹೆಂಗೈತೆ ಬ್ರೋ? ಚೆನ್ನಾಗಿದೆ. ಅರೆ ನಡಿ ಆಯ್ತು, ಹೇಳ್ಕೊಂಡು ಮುಂದೆ. ಏನಿದೆ ಹೆಂಗನ್ಸ್ತು ಕಾಲೇಜ್ ನೋಡಿ, ಮಾಸ್ಟರ್ಗಳು ನೋಡಿ ಹೆಂಗನ್ಸ್ತು? ಶಿಷ್ಯ ಅಂತ ಕರೀತಾವ್ರೆ. ಹೇಳ್ರಿ, ನಿನಗೆ ಹೆಂಗ ಅನಿಸ್ತು ಬ್ರೋ? ನಿನಗೆ ಜೋರಾಗಿ ಕೇಳಿಸಲ್ಲ. ನಮಗೆ ಚೆನ್ನಾಗಿ ಅನಿಸ್ತು. ಕಾಲೇಜು ಮಸ್ತಾಗೈತೆ. ಸಾರ್ಗಳೆಲ್ಲ ಫ್ರೆಂಡ್ ಥರ ನೋಡ್ತಾರೆ, ಬೇಕಾದ್ರೆ ಕುತ್ಕೊಂಡು ಅವ್ರ ಜೊತೆ. ಗೈಸ್, ಇವನು ಕಿಶೋರ್ ಜ್ಯೂಸ್ ತಂದು ಕೊಟ್ಟ. ನಾವೆಲ್ಲ ಬೇಡ ಅಂದರೆ ನಮ್ಮ ಮಾಸ್ಟರ್ ಇಟ್ಕೊಂಡು, ಹಾಕೋ ಶಿಷ್ಯ ಪರವಾಗಿಲ್ಲ, ಒಂದು ಪೆಗ್ ಹಾಕ್ಬಿಟ್ಕೊಡೋ. ಗ್ಲಾಸ್ ಇದ್ದಿಲ್ಲ ಗೈಸ್, 4 ಗ್ಲಾಸ್ ತಂದಿದ್ದ, 4 ಮಿಸ್ಗಳಿದ್ರು. 2 ಮಿಸ್ಸು 2 ಮಾಸ್ಟ್ರು. 2 ಗ್ಲಾಸು ಮಾಸ್ಟ್ರಿಗೊಂದು, ಮಿಸ್ ಇಬ್ಬಿಬ್ರಿಗೂ 4 ಗ್ಲಾಸ್ ಹೋಯ್ತು. ಆಮೇಲೆ ಹುಡುಗರ್ಕ ನೀವು ಕುಡೀರಾ ಅಂದರು. ಯಾರು ಕುಡಿಯಲ್ಲ ಅಂದರೆ, ಆಮೇಲೆ ಇನ್ನೊಬ್ರು ಸಾರ್ ಇದ್ರು. ಸಾರ್ ಇದ್ಕೊಂಡು, ಶಿಷ್ಯ ಒಂದು ಪೆಗ್ ಹಾಕ್ಬಿಟ್ಕೊಡೋ ಅಂತ ಇದ್ರು. ಮೊಟ್ಟೆ ಅಂತಾರೆ ಗೈಸ್. ಇವಾಗ ಎಲ್ಲ ಮುಗಿಸ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ದೀರಿ. ಅವನೆಲ್ಲ ಸೆಡೆ ಗೈಸ್, ಸೆಡೆ ಅವನು. ಮತ್ತುಜ ಇಲ್ವಾ? ಏನಾದ್ರು ಮಾತಾಡ್ರಿ ಗೈಸ್, ಸ್ವಲ್ಪ ಏನು ಹೇಳ್ತೇವೆ ಬ್ರೋ? ನಮ್ಮ ವ್ಯೂವರ್ಸ್ ಏನು ಹೇಳ್ತೇವೆ? ಏನಾದರೂ ಹೇಳು ನಮ್ಮ ವ್ಯೂವರ್ಸ್ಗೆ. ಜೋರಾಗಿ ಹೇಳ್ಬೇಕು, ಹೇಳಿ ಜೋರಾಗಿ. ಕ್ಯಾಮ್ರಾ ಕ್ವಾಲಿಟಿ ಹೆಂಗೆ ಬರ್ತೈತೆ ಕಮೆಂಟ್ ಹಾಕಿ, ಹೇಳ. ನಮ್ರು ಇನ್ನು ಸ್ವಲ್ಪ ದಿನದಲ್ಲಿ ಐಫೋನ್ ಇಸ್ಕೊತಾರೆ. ಇನ್ನು ಐಫೋನಾಗೆ ವಿಡಿಯೋ ಮಾಡೋದು. ಸ್ವಲ್ಪ ಲೈಕು, ಕಮೆಂಟ್ಸು, ಶೇರು ಎಲ್ಲ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಕೇಳಿಸ್ತೈತೆ ಇಲ್ಲ ಗೊತ್ತಿಲ್ಲ, ಗಾಳಿ ಇರ್ರಿ 1 ನಿಮಿಷ. ಅಯ್ಯೋ ಜಾಸ್ತಿ ಗಟ್ಟಿ ಐತೆ. ಇವನ ಬಗ್ಗೆ ಏನಾದ್ರು ಸ್ವಲ್ಪ ಸ್ಪೀಚ್ ಕೊಡಂಗಿದ್ರೆ ಏನು ಕೊಡ್ತೀಯ ಬ್ರೋ? ಏನು ಕೊಡ್ತೀಯ? ಏನು ಬಾಳ್ಳಿ ಓಡಿಸ್ಬಿಟ್ಟವನೆ, ಏನು ಮಾಡೋದು ಬಾಳ್ಳಿ ಹೇಳ ಮತ್ತೆ ಸರ್, ನೀನು ಮಾತಾಡೋ. ನೀವು ಬಾಳ್ಳಿ ಗಡ್ಡ ನೋಡಿ ಓಡಿಸ್ಕೊಂಡ್ಬಿಟ್ಟು ಗಡ್ಡ ಉಗ್ರ ಗಿಲ್ತಾ ಇದೆಯಲ್ಲ. ಗೈಸ್ ಅಷ್ಟೇ, ನಮ್ಮ ವ್ಯೂವರ್ಸ್ಗೆ ಏನು ಹೇಳಲ್ಲ. ಇವ್ರು ವೇಸ್ಟ್ ಅನ್ಕೊಂಡು. ಇವನಂತೂ ಬಾಳ್ಳಿ ಮಗ. ಡೈಲಿ 3 ಗಂಟೆಗೆ ಬ್ಲಾಗ್ ಬರುತ್ತೆ, ಎಲ್ಲರೂ ನೋಡ್ರಿ. ಚೆನ್ನಾಗಿತ್ತು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಚೆನ್ನಾಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾರ್ಯಾರು ಹೊಸಬ್ರಾಗಿದ್ದೀರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಸಿಗೋಣ, ಬನ್ನಿ ಇವಾಗ ಹೋಗೋಣ. ಹೇಳಪ್ಪ, ಆವಾಗಲೇನು ಹೇಳ್ತಿದ್ದೆ? ಏನು ಹೇಳಿದೆ? ಕಾಸು ಇಲ್ಲ, ಪೆಟ್ರೋಲ್ ಇಲ್ಲ ಅಂದೆ. ಕಾಸು ಇಲ್ಲ, ಪೆಟ್ರೋಲ್ ಇಲ್ಲ. ಗೈಸ್ ಕೇಳಿದ್ರೆ ಕಾಸು ಇಲ್ಲ, ಪೆಟ್ರೋಲ್ ಇಲ್ಲ. ಕಾಸಿಲ್ಲ ಅಂದು ಪರವಾಗಿಲ್ಲ, ನಾನು ಕೊಡ್ತಾ ಇದ್ದೆ. ಪೆಟ್ರೋಲ್ ಇಲ್ಲ ಅಂತಾನೆ ತೋರಿಸ್ತೀನಿ ನೋಡಿ ಗೈಸ್, ಎಷ್ಟೈತೆ ನೋಡಿ ಗಾಯ್ಸ್, 2.5 ಅಷ್ಟೇ ಗಾಯ್ಸ್ ಇರೋದು. ಒಂದು ನಿಮಿಷ ತಡಕ, ಇದಾಗಲಿ.
ನೋಡಿ ಗೈಸ್ ಎಷ್ಟೈತೆ. 2 ಮುಕ್ಕಾಲು ಐತೆ guys. ಇನ್ನ ಬರ್ತೈತಿರೋದು ನಿಧಾನಕ. ಸುಳ್ಳು ಹೇಳ್ತೀಯ ಮಗನೇ. ಆಯ್ತು. ಇಂಥ ಫ್ರೆಂಡಿಗೆ ಟ್ಯಾಗ್ ಮಾಡ್ರಿ ಗೈಸ್. ಒಂದೇ ನಿಮಿಷ ತೋರಿಸ್ತೀನಿ, ನಿಮ್ಗೇನೋ ಸೀಕ್ರೆಟು. ಮೀಟ್ರ್ ಬೋಲ್ಡೋಗ ಸುಳ್ಳು ಬೀಳ್ತು ಇದು ಮಾಡಿಬಿಟ್ಟು ಇಷ್ಟು ತೋರಿಸ್ತೈತಾ. ಇವಾಗ ಇರ್ರಿ ಟ್ಯಾಂಕಿ ಓಪನ್ ಮಾಡಿ ತೋರಿಸ್ತೀನಿ. ಎಷ್ಟು ಸುಳ್ಳು ಹೇಳ್ತಾನೆ ಗೊತ್ತಾ ಅವನು. ತೀಕ ಆದ್ಮೇಲೆ ನಂಬಕ್ಕೆ ಹೋಗ್ಬೇಡ್ರಿ. ಹಾಂ ಇದೇನಿದು ನೋಡಿ ಗೈಸ್ ಎಷ್ಟೈತೆ ಗಾಯ್ಸ್, ನೋಡಿ ಬೇಕಾದ್ರೆ ಇರೋದೇ ಅಷ್ಟೇ ಗಾಯ್ಸ್. ಸುಳ್ಳುಗಳು ಹೇಳ್ತಾನೆ ಹಾಕೋ ಇರೋದೇ ಅಷ್ಟೇ ಗಾಯ್ಸ್. ನೋಡಿ ಗೈಸ್ ಎಷ್ಟೈತೆ, ಫುಲ್ ಐತೆ ಗಾಯ್ಸ್. ಪೆಟ್ರೋಲ್ ಇಲ್ದ್ರೂ ಇಲ್ಲ ಅನ್ನೋ ಇಂಥ ಬೋಳಿ ಮಕ್ಕಳು ಟ್ಯಾಗ್ ಮಾಡ್ರಿ ಗೈಸ್ ಈ ವಿಡಿಯೋನ. ಇಂಥ ನನ್ನ ಮಕ್ಕಳಿಗೆ ಟ್ಯಾಗ್ ಮಾಡ್ರಿ. ಫ್ರೆಂಡುಗಳನ್ನೆಲ್ಲ ಯಾಮಾರಿಸ್ತಾರೆ ಇಂಥ ಗಂಡು ನನ್ನ ಮಕ್ಕಳು. ಸುಮ್ಗೆ ಅವ್ರು ಸೈಕಾಗಿ ಮಾತಾಡ್ತಾರೆ ಗಾಯ್ಸ್. ಇಲ್ಲ ಗಾಯ್ಸ್, ಟ್ಯಾಗ್ ಮಾಡ್ರಿ, ಮರಿಬೇಡ್ರಿ. ಮಾಡ್ರಿ. ಏನು ಹೇಳ್ತೀರಾ ಇಂಥವ್ರಿಗೆಲ್ಲ ಏನು ಅನ್ಬೋದು? ಒಂದೇ ಒಂದು ಮಾತಾಗ ಏನಂತೀರಾ? ನೀನೇನು ಹೇಳ್ತೇವೆ ಒಂದೇ ಮಾತಾಗಂದ್ರೆ? ಅಷ್ಟೇ ಇಲ್ಲ, ಎಲ್ಲ ಬೋಳಿ ಮಕ್ಕಳು. ಗಾಯ್ಸ್ ಇರೋದೇ 2.5 ಲೀಟ್ರ್ ಗಾಯ್ಸ್. 2.5 ಲೀಟ್ರಾಗ ನಾನು ಎಲ್ಲೇ ಲೋಡ್ ಬರ್ತೀನಿ ಗೊತ್ತಾ ಗಾಯ್ಸ್. ನನ್ನ ಗಾಡಿ ಹಳೆ ಮಾಡಲ್ ಗಾಡಿ ಗಾಯ್ಸ್. ಹಳೆ ಮಾಡಲೇ ಮೈಲೇಜ್ ಜಾಸ್ತಿ ಕೊಡೋದು. ಕಮೆಂಟ್ ಆಗ್ತಾರೆ ನೋಡಲ್ಲ ಬುಸ್ಡಿಕೆ. ಹಳೆ ಮಾಡಲ್ ಜಾಸ್ತಿ ಮೈಲೇಜ್. ಯಾರ್ಯಾರ ಹತ್ರ ಹಳೆ ಗಾಡಿ ಇದೆಯೋ ಪೆಟ್ರೋಲ್ ಎಷ್ಟು ಕುಡಿಯುತ್ತೆ ಅಂದ್ಬಿಟ್ಟು ಕಮೆಂಟ್ ಹಾಕಿ ಗಾಡಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಗಾಯ್ಸ್. ಅವನು ತೊದ್ಲ ಸುಳ್ಳು ಗಾಯ್ಸ್. ನೀವು ಕಮೆಂಟ್ ಹಾಕ್ರಿ ಹಳೆ ಗಾಡಿ ಜಾಸ್ತಿ ಕುಡಿತೈತೆ ಹೊಸ ನಿನಗ ಹೇಳಗಂಟೆ ಕಮೆಂಟ್ ಹಾಕಿ. ಹೊಸದು ಜಾಸ್ತಿ ಕುಡಿತೈತೆ ಹಳೆ ಜಾಸ್ತಿ ಕುಡಿತೈತೆ ಅಂದ್ಬಿಟ್ಟು. ಆಮೇಲೆ ನಿನ್ನ ಕಮೆಂಟ್ ಓದಲ್ಲ ಈ ಬಸಡಿಕೆ. ಕಂಟೆಂಟ್ ಏನಿಲ್ಲ, ಇದೆ ಕಂಟೆಂಟ್ ಗೈಸ್. ಇವತ್ತು ಇವರು ಹೊಟ್ಟೆ ಹಸಿತೈತಂತೆ, ಊಟಕ್ಕೆ ಹೋಗ್ತಿದ್ದಾರೆ ಗಾಯ್ಸ್. ಬೆಳಗಿಂದ ಜ್ಯೂಸು ಗೀಸು ಅದೆಲ್ಲ ಏನಾನ ಕುಡಿತಾರೆ ಗಾಯ್ಸ್. ಹೊಟ್ಟೆ ನೋಡುತ್ತೆ ಅಂತ ವಾಲಿಬಾಲ್ ಮ್ಯಾಚ್ ಬೇರೆ ಐತೆ ಗ್ಯಾಸ್. ಗೈಸ್ ಮನೆಗೆ ಬಂದು ಕಾಲೇಜಿಂದ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಹೊತ್ತಲ್ಲಿ ಕುತ್ಕೊಂಡಿದ್ರಿ. ಆಮೇಲೆಲ್ಲ ಮನೆಗೆ ಹೋಗಿದ್ರು. ಬುಕ್ ಇಸ್ಕೊಂಬಂದು ನೋಟ್ಸ್ ಕಳಿಸಿದ್ರು. ನೋಟ್ಸ್ ಬರಿತಾ ಇದ್ದೆ. ನಿನ್ನೆ ರಾತ್ರಿ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಸ್ಟಾರ್ಟ್ ಆಗ್ತಾ ಇದ್ದಿಲ್ಲ. ಬ್ಯಾಟ್ರಿ ಏನೋ ಡೌನ್ ಆಗಿತ್ತೇನೋ. ಬನ್ನಿ ಇವಾಗ ಚೆಕ್ ಮಾಡ್ಬಿಟ್ಟು ಮಾಡೋಣ. ಏನಾದ್ರು ಬ್ಯಾಟ್ರಿ ಡೌನ್ ಆಗಿದ್ದರೆ ಗಾಡಿ ಎತ್ಕೊಂಡು ಹೋಗಿ ಚೆಕ್ ಮಾಡಿಸ್ಕೊಂಬರ್ಬೇಕು. ಯಾಕಂದರೆ ನೈಟ್ ಡ್ಯೂಟಿಗೆ ಹೋಗ್ಬೇಕು, ನಾನು ಹೋಗ್ಬೇಕು. ಅದಕ್ಕೆ ಚೆಕ್ ಮಾಡೋಣ. ಒಂದ್ಕಿತ ಸ್ಟಾರ್ಟ್ ಆದರೆ ಎಲ್ಲೂ ಹೋಗೋದಿರಲ್ಲ. ಸ್ಟಾರ್ಟ್ ಆಗಿಲ್ಲ ಅಂದರೆ ಗ್ಯಾರೇಜ್ ಹೋಗ್ಬೇಕು. ಸ್ಟಾರ್ಟ್ ಆಗುತ್ತೆ. ಇಲ್ಲೊಂದು ಆರೋ ಮಾರ್ಕ್ ತೋರಿಸ್ತಾ ಇತ್ತು, ಅದು ತೋರಿಸ್ತಾ ಇಲ್ಲ. ಟೆನ್ಷನ್ ಕಡಿಮೆ ಆಗಿದೆ. ಇವಾಗ 20 ಕ್ವಶನ್ಸ್ ಬರೆದ್ಬಿಟ್ಟು ಬಂದಿದ್ದೀನಿ. ಫ್ರೀ ಇದ್ದಾಗೆಲ್ಲ ಬರಿತಾ ಇರಬೇಕು. ಇವಾಗ ಅದೇ ಕೆಲಸ ಜಾಸ್ತಿ ಐತೆ ಗಾಯ್ಸ್. ಸೆಕೆಂಡ್ PUC ಹೋಗಿದ ತಕ್ಷಣವೇ ಕಾಲೇಜಾಗ ಎಲ್ಲ ಮಾತಾಡಿ 1 ಅವರ್ ಆಯಿತು. ಮಾತಾಡಿ ಎಲ್ಲ ಅಪ್ಲಿಕೇಶನ್ ಫಿಲಪ್ ಮಾಡಿ ಬಂದು ಫುಲ್ ಟೆನ್ಷನ್. ಇವಾಗ ಗಾಡಿ ಸ್ಟಾರ್ಟ್ ಆಗುತ್ತೆ. ನೋಡೋಣ. ಸ್ಟಾರ್ಟ್ ಆಯಿತು. ಹೋಗ್ಬಿಟ್ಟು ಬರಿತಾ ಇರೋದು ಅಷ್ಟೇ ಇವಾಗ ಕೆಲಸ. ನಾವಮ್ಮ ಬಂದಮೇಲೆ ಮಾತಾಡ್ಬಿಟ್ಟು ನಾವಮ್ಮಗೆ ಹೇಳಬೇಕು. ಬೆಳಗ್ಗೆನೇ ಫೋನ್ ಮಾಡಿದ್ದೆ 6:15ಗೆ. ನಾವಮ್ಮ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ. ತೋರಿಸ್ಕಮ್ಮ ಅಂದು. ಇಲ್ಲ ನೋಡೋಣ ಇರೋ ಸಾಯಂಕಾಲ ಹೋಗ್ತೀನಿ ಅಂದೆ. ನಿದ್ದೆನೂ ಮಾಡಿಲ್ಲ ಗೈಸ್. ನೈಟ್ ಡ್ಯೂಟಿ ಓಟ್ ಬಂದು ಹಂಗೆ ಕಾಲೇಜ್ ಹತ್ರ ಹೋಗಿ ತಿರುಗ್ಲಾಡ್ಕೊಂಡಿದ್ದೆ ಆಗೋಯ್ತು ಇವತ್ತು. ಬನ್ನಿ ಇವಾಗ ಹೋಗ್ಬಿಟ್ಟು ಹೋಮ್ವರ್ಕ್ ಮುಗಿಸ್ಬೇಕು. ಹೋಮ್ವರ್ಕ್ ಅನ್ನಲ್ಲ, ನೋಟ್ಸ್ ಬರೀಬೇಕು. ಜಾಸ್ತಿ ಐತೆ. ಎಷ್ಟೈತೆ ಅಂದರೆ ಜಾಸ್ತಿ ಕೊಟ್ಟವ್ರೆ. ಹೋಗಿದ ತಕ್ಷಣವೇ ಫಸ್ಟು ನೋಟ್ಸ್ ಕೊಡ್ತೀನಿ, ನೋಟ್ಸ್ ಬರೆದ್ಬಿಡು ಅಂದರು ನಮ್ಮ ಮ್ಯಾಮು. ಸರಿ ಮ್ಯಾಮ್ ಕಳಿಸಿ ಮ್ಯಾಮ್ ಅಂದರೆ ಕಳಿಸಿದ್ರು. ಇವಾಗ ಬರೀತಾ ಇದ್ದೀನಿ. ಸ್ವಲ್ಪ ಹಂಗೆ ಗಾಡಿದ್ದು ಜ್ಞಾಪನಕ್ಕೆ ಬಂತು, ಅದಕ್ಕೆ ಚೆಕ್ ಮಾಡ್ಕೊಂಡು ಹೋಗೋಣ. ಏನು ಪ್ರಾಬ್ಲಮ್ ಇಲ್ಲ. ಬನ್ನಿ ಹೋಗಿ ನೋಟ್ಸ್ ಬರೆಯೋಣ. 13 ಕ್ವಶನ್ ಬರೆದಿದ್ದೀನಿ. ಇನ್ನು 57 ಪೇಜ್ ಐತೆ. ಇನ್ನೂ ಬರೀತಾ ಇರಬೇಕು. ಎಷ್ಟು ಬರೀಬೇಕು ಗೊತ್ತಿಲ್ಲ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಬರೀತಾ ಇರೋದೆ. ಇನ್ನು ಎಷ್ಟು ದಿವಸ ಐತೆ? ಇನ್ನು 7 ದಿವಸ 8 ದಿವಸ ಐತೆ ಕಾಲೇಜ್ ಸ್ಟಾರ್ಟ್ ಆಗೋಕ್ಕೆ. ಸ್ಟಾರ್ಟ್ ಆದಮೇಲೆ ಫುಲ್ಲು ಕೆಲಸ. ಇವಾಗೇ ಹೇಳ್ಬಿಟ್ಟಿದ್ದಾರೆ ಫುಲ್ ಸ್ಟ್ರಿಕ್ಟಾಗಿ ಓದಲೇಬೇಕು ಅಂತ. ಟ್ರೈ ಮಾಡ್ತೀನಿ ಗೈಸ್. ಬನ್ನಿ ಮುಂದೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಲೈಕ್ ಮಾಡಿ, ಯಾರು ಇನ್ನೂ ಲೈಕ್ ಮಾಡಿಲ್ಲ. ಯಾರು ಹೊಸೊಬ್ರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದೆ ಹೋಗೋಣ.